ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟಾರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಸ್ಯಾಟರ್ಡೇ ವ್ಲಾಗ್ ಶೇರ್ ಮಾಡ್ತಾ ಇರುವಂಥದ್ದು. ಸ್ಯಾಟರ್ಡೇ ಫಸ್ಟು ಸ್ವಲ್ಪ ಫ್ರೀ ಟೈಮ್ ಇದ್ದಿದ್ದರಿಂದ ಈ ಸೀರೆ ಎಲ್ಲ ಫೋಲ್ಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸಿಲ್ಕ್ ಸ್ಯಾರೀಸು ತುಂಬ ದಿನದಿಂದ ಟೈಮೇ ಸಿಗ್ತಾ ಇರಲಿಲ್ಲ. ಏನಾದರೂ ಒಂದು ಕೆಲಸ ಇರ್ತಾಯಿತ್ತು, ತುಂಬ ಬ್ಯುಸಿಯಾಗೇ ಇರ್ತಾಯಿದ್ದೆ. ಸರಿ, ಹೆಂಗೂ ಸ್ಯಾಟರ್ಡೇ ಸ್ವಲ್ಪ ಫ್ರೀ ಇತ್ತು. ಈವ್ನಿಂಗ್ ಟೈಮಲ್ಲಿ ಅಂದರೆ ಒಂದು 3:30 4 o'clock ಆ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿರ್ತೀನಿ. ಅವಾಗೆಲ್ಲ ಅರೇಂಜ್ ಮಾಡೋಣ ಅಂತ ಇಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸದ್ಯಕ್ಕೆ ಇವಾಗ ಸಿಲ್ಕ್ ಸ್ಯಾರೀಸ್ನೆಲ್ಲ ರೀಫೋಲ್ಡ್ ಮಾಡ್ತಾ ಇರ್ತೀನಿ. ಅಂದರೆ ಆವಾಗ ಫೋಲ್ಡಿಂಗ್ ಚೇಂಜ್ ಮಾಡ್ತಾ ಇರಬೇಕು ರೇಷ್ಮೆ ಸೀರೆಗಳಿಗೆ. ಹಾಗೆ ಇಕ್ಕಿದ್ರೆ ಅದು ಫೋಲ್ಡಿಂಗಲ್ಲಿ ಎಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲೇ ಅದು ಹಂಗೆ ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ಆವಾಗವಾಗ ಚೇಂಜ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ನಾನು ಒಂದು 6 ತಿಂಗಳಿಗೂ 3 ತಿಂಗಳಿಗೆ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಒಂದೊಂದು ಸರಿ ಇದನ್ನ ಚೇಂಜ್ ಮಾಡ್ಕೋತಾ ಇರ್ತೀನಿ. ಒಂದೊಂದು ಸರಿ ಉಲ್ಟಾ ಫೋಲ್ಡ್ ಮಾಡ್ತೀನಿ, ಒಂದೊಂದು ಸರಿ ಮಾಮೂಲಿಯಾಗಿ ಫೋಲ್ಡ್ ಮಾಡಿಕೊಂಡು ಇಡುವಂಥದ್ದು ವಾಡಿಕೆ ಆಗಿಬಿಟ್ಟಿದ್ದು. ಅದು ಅಲ್ಲದೆ ಬೇರೆ ನಾನು ಸಿಲ್ಕ್ ಸ್ಯಾರೀಸ್ಗೆ ಅಂತಲೇ ಸ್ಟೋರೇಜ್ ಬ್ಯಾಗ್ ಬೇರೆ ತರಿಸಿದ್ದೆ. ಆ ಬ್ಯಾಗಲ್ಲಿ ಸಹ ಸ್ಟೋರ್ ಮಾಡಬೇಕಾಗಿತ್ತು. ಬೇರೆ ಬೇರೆ ಸಿಲ್ಕ್ ಸ್ಯಾರೀಸ್ನ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಸ್ಟೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಹೇಗೂ 2 ಕೆಲಸ ಆಗುತ್ತೆ, ಸ್ಟೋರ್ ಮಾಡ್ದಂಗೂ ಆಗುತ್ತೆ, ರೀಫೋಲ್ಡ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ರೀಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಒಂದು 6 ತಿಂಗಳಿಗೆ ಒಂದ್ಸರಿ ಈ ಥರ ರೀಫೋಲ್ಡ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಎಲ್ಲ ಸೀರೆನೂ ಯಾವಾಗಲೂ ಉಡೋದಿಲ್ಲ, ಯಾವಾಗೋ ಒಂದೊಂದು ಸರಿ ಉಡ್ತಾ ಇರ್ತೀವಲ್ವ. ತೆಗೆದು ಸ್ವಲ್ಪ ಹೊತ್ತು ಆಚೆ ಗಾಳಿಗೆ ಹಾಕ್ಬಿಟ್ಟು, ಅಂದರೆ ಫ್ಯಾನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ. ನನಗೆ ಇನ್ನೊಂದು ಅಂದರೆ ಈ ಕಡೆ ಮಧ್ಯಾಹ್ನ ಆದಮೇಲೆ ಮನೆ ವಿಂಡೋಸಲ್ಲಿ ಸ್ವಲ್ಪ ಬಿಸಿಲು ಬರೋಂಗಾಗುತ್ತೆ, ಅಲ್ಲಿ ತೆಗೆದು ಹಾಕ್ಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು ಗಾಳಿಗೆಲ್ಲ ಆರ್ಕೊಳ್ಳಿ ಅಂದ್ಬಿಟ್ಟು. ಎಲ್ಲ ಸಿಲ್ಕ್ ಸ್ಯಾರೀಸು ಮತ್ತು ಮೈಸೂರು ಸಿಲ್ಕು, ಬನಾರಸ್ದೆಲ್ಲ ಕೆಲವೊಂದು ಯಾವ ಸ್ವಲ್ಪ ಫಂಕ್ಷನ್ ವೇರ್ ಅಂತ ಇರುತ್ತಲ್ಲ ಆ ಸೀರೆಗಳನ್ನ ತೆಗೆದ್ಬಿಟ್ಟು ನಾನು ಅಲ್ಲಿ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು. ಆಚೆ ಹಾಕಿದ್ರೆ ತುಂಬಾ ಡಸ್ಟು, ಅದಕ್ಕೋಸ್ಕರ ಮನೆ ಒಳಗಡೆ ಹಾಕಿ ಸ್ವಲ್ಪ ಒಣಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಆಚೆಯಲ್ಲಿ ಸ್ವಲ್ಪನೇ ನೆರಳಿಗೆ ಹಾಕಿದ್ರೆ, ಅಂದರೆ ಬಿಸಿಲು ಸ್ವಲ್ಪನೇ ಇರುತ್ತಲ್ವ, ಅಂಥ ಬಿಸಿಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೀರೆಗಳು. ಬಟ್ ಇವಾಗ ತುಂಬ ಧೂಳಿರೋದ್ರೆ ನಾನು ಆಚೆ ಹಾಕೋಕ್ಕೆ ಹೋಗಲಿಲ್ಲ, ಮನೆ ಒಳಗಡೆ ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಟ್ಟಿದ್ದೆ. ಅದೆಲ್ಲ ಆದಮೇಲೆ ರೀಫೋಲ್ಡ್ ಮಾಡಿಕೊಂಡು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮದುವೆ ಸೀರೆಗಳಿಂದ ಹಿಡಿದು ಎಲ್ಲ ರೇಷ್ಮೆ ಸೀರೆಗಳಿರೋದನ್ನ ಎಲ್ಲ ಸಪ್ರೇಟ್ ಮಾಡಿ ಅದನ್ನ ಸಪ್ರೇಟ್ ಬ್ಯಾಗಲ್ಲಿ ಹಾಕಿಕ್ತಾ ಇದ್ದೀನಿ. ಹಳೆವು, ಕೆಲವೊಂದು ಹೊಸದ್ದು, ಮತ್ತು ಸ್ವಲ್ಪ ಕಾಸ್ಟ್ಲಿವು, ಸ್ವಲ್ಪ ಕಡಿಮೆ ರೇಟ್ದು, ಆ ರೀತಿಯಾಗಿ ಒಂದೊಂದು ಬ್ಯಾಗ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಕೊಂಡೆ. ಅದೆಲ್ಲ ಅರೇಂಜ್ ಮಾಡಿದ್ದಾಯಿತು. ಅದೆಲ್ಲ ಅರೇಂಜ್ ಮಾಡಿಸಲು ಒಂದು 5:30 6 ಆಗೋಯ್ತು ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟು ಮ್ಯಾಂಗೋ. ಈ ವರ್ಷದಲ್ಲಿ ಫಸ್ಟ್ ಮಾವಿನಕಾಯಿ ಅಂತೂ ತಿಂತಾ ಇರುವಂಥದ್ದು. ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ನಮಗೆ ಮನೇಲಿ ಎಲ್ಲರಿಗೂ ಅಷ್ಟೇ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ನಾನು ಮುಂಚೆ ಎಲ್ಲ ಮಾಮೂಲಿ ಹುಳಿಕಾಯಿನೇ ಹಂಗಂಗೆ ತಿಂತಾಯಿದ್ದೆ, ಅಷ್ಟು ಹುಳಿ ತಿಂತಾಯಿದ್ದೆ. ಬಟ್ ಇವಾಗ ಅಷ್ಟೊಂದೆಲ್ಲ ಹುಳಿ ತಿನ್ನೋಕ್ಕಾಗಿಲ್ಲ. ಬಟ್ ಇವಾಗ ತೋತಾಪುರಿ ಮತ್ತು ಬೆಂಗಳೂರು ಕಾಯಿ ಅದನ್ನೆಲ್ಲ ಸ್ವಲ್ಪ ತಿಂತೀನಿ. ಈ ವರ್ಷದಲ್ಲಿ ಫಸ್ಟ್ ಮ್ಯಾಂಗೋ ತಿಂತಾ ಇರುವಂಥದ್ದು. ತುಂಬಾ ಒಂಥರ ಎಕ್ಸೈಟ್ ಆಗಿರ್ತೀನಿ. ಅನ್ಸೀಸನಲ್ಲಿ ಸಿಗುತ್ತೆ, ಬಟ್ ಆದರೂ ಸೀಸನಲ್ಲಿ ಬರೋ ಟೇಸ್ಟ್ ಅನ್ಸೀಸನಲ್ಲಿ ಖಂಡಿತವಾಗ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ಈ ವರ್ಷದ ಮೊದಲನೇ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈವ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಲ್ಲ ನಾನು ಮಕ್ಕಳೆಲ್ಲ. ದಿಶು ಸಹ ಆವಾಗಲೇ ಬಂದಿದ್ದು. ದಿಶು ಬರೋಕ್ಕೆ ಇವಾಗ ಮಾಮೂಲಿಯಾಗಿ 5:30 ಆಗಿಬಿಡುತ್ತೆ. ಅವನ್ನೆಲ್ಲ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಕೋರ್ಸಿಂದ ಬರೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಆ ಟೈಮಲ್ಲಿ ಬಂದಾಗ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೆ ತಿನ್ಕೋತಾನೆ, ಇಲ್ಲಾಂದರೆ ಊಟ ಏನು ಮಾಡೋಕ್ಕೆ ಹೋಗೋದಿಲ್ಲ ಅವನು. ಅದಕ್ಕೋಸ್ಕರ ಒಂದು ಮ್ಯಾಂಗೋ ಕಟ್ ಮಾಡಿದ್ದೆ. ಅವನಿಗೂ ಇಷ್ಟ ಮ್ಯಾಂಗೋ ಅಂದರೆ, ಚಿರುಗೂ ಇಷ್ಟ, ಎಲ್ಲರೂ ತಿಂತೀವಿ ನಾವು. ಕಟ್ ಮಾಡ್ಕೊಂಡು ತಿಂದ್ಕೊಂಡು ಆವತ್ತಿನ ದಿನ ಹಾಗೆ ಹೋಯ್ತು. ಇವಾಗ ಬೇರೆ IPL ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮ್ಯಾಚ್ಗಳು ಸಹ ತುಂಬಾ ನೋಡ್ತಾ ಇರ್ತಾರೆ ಮನೆಯಲ್ಲಿ. ಮತ್ತೆಲ್ಲ ಮ್ಯಾಚ್ ನೋಡ್ಕೊಂಡಿದ್ಬಿಟ್ರು. ಆವತ್ತಿನ ದಿನ ಮುಗಿಸ್ದಾಯಿತು. ಇದು ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ವಿ. ಆವತ್ತಿನ ದಿನ ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಯಾಕಂದರೆ ದಿಶು ಬಾಕ್ಸ್ ಎತ್ಕೊಂಡು ಹೋಗ್ತಾನೆ ಬೆಳಗ್ಗೆನೇ 5 o'clock ಎಲ್ಲ, ಅಂದರೆ 5 to 6 ಹೊರಡ್ಬಿಡ್ತಾನೆ. ಅವನು 6:30 ಅವನು ಮನೆ ಬಿಟ್ಬಿಟ್ಟಿರ್ತಾನೆ ಆಲ್ರೆಡಿ. 6 ಇಂದ 6:15 ಒಳಗಡೆ ಇಲ್ಲ 6:30 ಒಳಗಡೆ ಮನೆ ಬಿಡುವಂಥದ್ದು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ತೊಗೊಂಡೋಗಿದ್ದ. ಅದಾದಮೇಲೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಬಿರಿಯಾನಿ ಮಾಡೋಣ, ಬಿರಿಯಾನಿ ಕಬಾಬ್ ಅಂತ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಕಬಾಬ್ ಮಾಡಿಬಿಟ್ರೆ ಸ್ವಲ್ಪ, ಅಂದರೆ ಇವತ್ತು ಸಂಡೇ ಅಲ್ವಾ, ಯಾವಾಗಲೂ ತುಂಬ ದಿನ ಆಗಿತ್ತು ನಾನು ಮಾಡಿ ಮನೇಲಿ. ಒಂದು 2 months ಆಗೋಗಿತ್ತು. ಯಾಕಂದ್ರೆ ನಾವು ಪೂಜೆ ಮಾಡಿದಾಗಿಂದ ನಾನು ಅಷ್ಟೊಂದಾಗಿ ಮಾಡಿರಲಿಲ್ಲ. 48 days ಆಯಿತು, ಮತ್ತು ಯುಗಾದಿ ಹಬ್ಬ ಆಯಿತು, ಹಾಗೆ ಹಬ್ಬ, ಮತ್ತು ನೆಕ್ಸ್ಟ್ ಸಂಡೇ ಬಂದು ಶ್ರೀರಾಮನವಮಿ ಆಗೋಯಿತು. ಅದಕ್ಕೆ ನಾನ್ ವೆಜ್ ಮಾಡೋಕ್ಕೆ ಆಗಿರಲಿಲ್ಲ. ಸೆಂಟ್ರಲ್ನ ಒಂದು ಸರಿ ಸಾಂಬಾರು ಮಾಡಿದ್ದೆ ಅಷ್ಟೇ. ಈ ಬಿರಿಯಾನಿ ಎಲ್ಲ ಏನೂ ಮಾಡಿರಲಿಲ್ಲ. ಮಕ್ಕಳಿಗೆ ಬೇರೆ ಏನೇ ಸಾಂಬಾರು ತಿಂದ್ರೂ ಬಿರಿಯಾನಿ ತಿಂದಷ್ಟು ಖುಷಿ ಅಂತ ಅನ್ಸೋದಿಲ್ಲ. ಇವತ್ತು ಬಿರಿಯಾನಿ ಕಬಾಬ್ ಬೇಕಮ್ಮ ಅಂತ ಕೇಳಿದ್ರು, ಅದಕ್ಕೋಸ್ಕರ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ನಾನು ಚಿರು ಇಬ್ಬರೇ ಇರುವಂಥದ್ದು. ಇನ್ನು ದಿಶು ಎಲ್ಲ ನೈಟೇ ಬರುವುದು. ಅವ್ನು ಬರೋ ಅಷ್ಟರಲ್ಲಿ 4:35 ಆಗೋಗುತ್ತೆ. ಅವ್ನು ತಿನ್ನೋದಿಲ್ಲ ಹೋಗ್ಬಿಟ್ಟು, ಒಂದೇ ಸರಿ ನೈಟಿಗೆ ತಿನ್ಕೊತಾರೆ. ಅದಕ್ಕೋಸ್ಕರ ಒಂದು 2 ಗ್ಲಾಸ್ ಅಷ್ಟು ಬಿರಿಯಾನಿ ಮಾಡ್ಕೊಂಬಿಡೋಣ, ಎಲ್ಲ ಮಧ್ಯಾಹ್ನಕ್ಕೂ ಮತ್ತು ನೈಟ್ಗೂ ಸೇರಿಸಿ ಅದೇ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೋತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಪುದೀನ ಕೊತ್ತಂಬರಿ ಎಲ್ಲ ಬೆಳಗ್ಗೆ ತರಿಸ್ಕೊಂಡಿದ್ದೆ ನಾನು. ತರಿಸ್ಕೊಂಡು ಎಷ್ಟೆಷ್ಟು ಬೇಕೋ ಆವಾಗ ಆ ಟೈಮ್ಗೆ ಅಷ್ಟನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಹ ತೊಳ್ಕೊಂಡು ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀನಿ.
ಬಿರಿಯಾನಿ ಮಾಡೋಕ್ಕೆ ಮುಂಚೆನೂ ಅಷ್ಟೇ ಈ ಥರ ಚಿಕನ್ ಪೀಸಸ್ಗೆಲ್ಲ ಸ್ವಲ್ಪ ಮಸಾಲ ಅಂದರೆ ಸ್ವಲ್ಪ ಉಪ್ಪು, ಖಾರ, ಮೊಸರು ಮತ್ತು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಲೆಮನ್ ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಮಾರ್ನೇಟ್ ಆಗಿರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿಯಾಗಿ ಮಾರ್ನೇಟ್ ಮಾಡಿ ಇಕ್ಕಿದ್ದೀನಿ. ಹಾಗೆ ನಾವು ಇವಾಗ ರುಬ್ತೀವಲ್ವ ಗ್ರೀನ್ ಪೇಸ್ಟ್ ಏನೇ ಆಗಲಿ ಅಂದರೆ ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಬ್ತೀವಲ್ವ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಕಲರ್ ಚೆನ್ನಾಗಿರುತ್ತೆ. ಕಲರ್ ಚೇಂಜ್ ಆಗೋದಿಲ್ಲ ತುಂಬ ಹೊತ್ತಾದರೂ, ಅದೇ ರೀತಿಯಾಗಿ ಗ್ರೀನ್ ಕಲರೇ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸಹ ರುಬ್ಬಿ ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದಾಯಿತು. ಇವಾಗ ನೆಕ್ಸ್ಟ್ ಕಬಾಬ್ಗೆ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ 1 kg ಕಬಾಬ್ ಅಷ್ಟು ತೊಗೊಂಡಿದ್ದೆ. ಅದಕ್ಕೊಂದು ಮೊಟ್ಟೆ, 1 ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇಲ್ಲಿ ಕಾರ್ನ್ಫ್ಲೋರ್ 1-2 ಸ್ಪೂನಷ್ಟು, 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೆ. ಸ್ವಲ್ಪ ಮೊಸರು ಸಹ ತೊಗೊಂಡಿದ್ದೆ. ಈ ಟೆಂಡರೆಲ್ಲ ಚಿಕನ್ ತಂದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ, ಮತ್ತು ಇದು ಲೈವ್ ತೊಗೊಂಡಾಗ ಸ್ವಲ್ಪ ಗಟ್ಟಿ ಇರುತ್ತೆ. ಅಂಥ ಟೈಮಲ್ಲಿ ನಾವು ಮೊಸರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮಾರ್ನೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ರುಚಿ ಮಾತ್ರ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಬಾಬು ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂಥರ ನಾಟಿ ಸ್ಟೈಲ್ ಅಂತಾರಲ್ವ ಆ ರೀತಿಯಾಗಿರುತ್ತೆ ಟೇಸ್ಟು. ಇವಾಗ ಲಾಸ್ಟಲ್ಲಿ 1 ಲೆಮನ್ನ ನಾನು ಸ್ಕ್ವೀಸ್ ಮಾಡ್ಕೊಂಡಿದ್ದೆ. ಜ್ಯೂಸ್ ಜಾಸ್ತಿ ಇದ್ದರೆ 1 ಲೆಮನ್ ಸಾಕಾಗುತ್ತೆ. ಜ್ಯೂಸ್ ಕಡಿಮೆ ಇತ್ತು ಅಂದರೆ 1-2 ಲೆಮನ್ ಹಾಕ್ಕೊಬೋದು. ನನಗೆ ಜ್ಯೂಸ್ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರ 1 ಲೆಮನ್ ಹಾಕ್ಕೊಂಡಿದ್ದೀನಿ. ಸಾಕಾಯಿತು ಅದೇ ಲೆಮನ್ ನನಗೆ. ನೀಟಾಗಿ ಪೇಸ್ಟ್ ಮಾಡೋಣ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಚಿಕನೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಫ್ರೀಝರಲ್ಲಿ ಇಟ್ಬಿಟ್ರೆ, ಫ್ರಿಜ್ಜಲ್ಲಿ ಇಲ್ಲ ಫ್ರೀಝರಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಮಾರ್ನೇಟ್ ಆಗುತ್ತೆ. ಮತ್ತು ಕಬಾಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬು. ಇವೆಲ್ಲ ಲೈವ್ ತೊಗೊಂಡ್ರೆ ಸ್ವಲ್ಪ ನೆಂದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಿರಿಯಾನಿಗೆ ಒಂದು ಕಡೆ ನೆನೆಸಿದ್ದೀನಿ, ಇನ್ನೊಂದು ಕಡೆ ಮಸಾಲೆ ರುಬ್ಬಿಕ್ಕಿದ್ದೀನಿ, ಒಂದು ಕಡೆ ಕಬಾಬು ಕಲಸಿಕ್ಬಿಟ್ಟಿದ್ದೀನಿ. ಆ ಕೆಲಸ ಮುಗೀತು. ಮತ್ತು ಇದು ಪಾತ್ರೆ ತೊಳೆದಿರುವಂಥದ್ದಿತ್ತು. ಇನ್ನು ಟೈಮ್ ಇತ್ತು ನನಗೆ 11:30, 12 ಆಗಿತ್ತು ಅಷ್ಟೇ. ಆವಾಗ ಇನ್ನು ಟೈಮ್ ಇತ್ತು. ಅಷ್ಟರಲ್ಲೆಲ್ಲ ಪಾತ್ರೆ ಸ್ವಲ್ಪ ತೊಳೆಯೋದಿತ್ತು. ಮತ್ತು ನೆನ್ನೆ ರಾತ್ರಿ ತೊಳೆದಿರೋದೆಲ್ಲ ಸ್ವಲ್ಪ ಎತ್ತಿಕ್ಕಿರಲಿಲ್ಲ, ಬೆಳಗ್ಗೆ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಎಲ್ಲ ತೊಳೆದು ಎತ್ತಿಕ್ಬಿಡೋಣ ಅಂತ ಎಲ್ಲ ಎತ್ತಿಕ್ತಾ ಇದ್ದೀನಿ. ತೊಳೆದಿರೋವಂಥ ಪಾತ್ರೆನ ಅಷ್ಟೇ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ನೀಟಾಗಿರುತ್ತೆ. ಯಾಕಂದರೆ ನಮಗೆಲ್ಲ ತುಂಬಾ ಉಪ್ಪು ನೀರಾಗಿರೋದ್ರಿಂದ ಮಚ್ಚೆ ಕುತ್ಕೊಂಡ್ಬಿಡುತ್ತೆ. ಆ ಮಚ್ಚೆ ಇರುವಂಥ ಪಾತ್ರೆಗಳನ್ನ ಖಂಡಿತ ಉಪಯೋಗಿಸೋಕೆ ಮನಸ್ಸೇ ಒಪ್ಪೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಒಂದ್ಸರಿ ಒಣಗಿದ ಮೇಲೆ ನೀಟಾಗಿ ಇನ್ನೊಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ. ಆವಾಗ ಮಚ್ಚೆ ಅಷ್ಟೊಂದು ಅನಿಸೋದಿಲ್ಲ. ಇಲ್ಲಾಂದರೆ ಏನಾಗುತ್ತೆ ಅಲ್ಲಲ್ಲಿ ಡಾಟ್ ಅದು ಮೊದಲೇ ಉಪ್ಪು ನೀರಲ್ವಾ, ಡಾಟ್ ಆಗಿರುತ್ತೆ ಒಂದೊಂದು ಸರಿ. ಅದಕ್ಕೋಸ್ಕರ ಒಂದೊಂದು ಸರಿ ನೀಟಾಗಿರುತ್ತೆ, ಬಟ್ ಒಂದೊಂದು ಸರಿ ಡಾಟ್ ಕಾಣಿಸ್ತಾ ಇರುತ್ತೆ. ಬಟ್ ಅದು ನೋಡೋಕ್ಕೆ ಅಷ್ಟೊಂದು ಚೆಂದ ಅಂತ ಅನಿಸೋದಿಲ್ಲ. ಅದಕ್ಕೆಲ್ಲ ಪಾತ್ರೆ ಎಲ್ಲ ಒರೆಸ್ಬಿಟ್ಟು ಅದರ ಜಾಗಕ್ಕೆ ಅದನ್ನು ಇಕ್ಬೇಕು. ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋ ಸಹ ಇತ್ತು. ಇದೆಲ್ಲ ಎತ್ತಿಕ್ಬಿಟ್ಟು ಮತ್ತೆ ತೊಳೆದ್ರೆ ಒಳ್ಳೆಯದು. ಇಲ್ಲಾಂದರೆ ಆ ಪಾತ್ರೆನ ಈ ಪಾತ್ರೆ ಮೇಲೆ ಇಕ್ಕಿದಾಗ ಅದ್ರ ನೀರು ಬಿದ್ದು ಇದು ಸಹ ಮಚ್ಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ತೊಳೆದಿರೋದನ್ನೆಲ್ಲ ನೀಟಾಗಿ ಟಬ್ಬೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಟಬ್ಬಲ್ಲಿರೋ ಪಾತ್ರೆ ಎಲ್ಲ ಒರೆಸಿ ಅದ್ರ ಜಾಗಕ್ಕೆ ಅದನ್ನು ಇಕ್ಬಿಟ್ರೆ ಕ್ಲೀನಾಗಿರುತ್ತೆ. ಇನ್ನೇನು ಅಷ್ಟೊಂದು ಪಾತ್ರೆನೂ ಬೀಳೋದಿಲ್ಲ. ಇನ್ನು ಮ್ಯಾಕ್ಸಿಮಮ್ ಅಡುಗೆ ಒಂದೇ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಆಗ್ಬಿಟ್ಟಿದ್ದೀನಿ. ಏನಾದರೂ ಒಗ್ಗರಣೆ ಒಂದು ಹಾಕ್ಕೊಬೇಕಷ್ಟೇ. ನಾನು ಚಿರು ಇಬ್ಬರು ಆಗಿರೋದ್ರಿಂದ ನಾವು ತಿನ್ನೋದು ಸ್ವಲ್ಪ ಲೇಟಾಗಿ 2:33 ಹಂಗೆ ತಿಂತೀವಿ. ಯಾಕಂದರೆ ಬೆಳಗ್ಗೆ ಟಿಫನ್ ಸ್ವಲ್ಪ ಲೇಟಾಗೇ ಮಾಡಿದ್ವಿ. ನಾವಿಬ್ಬರು ಬೆಳಗ್ಗೆ ಬೇಗ ಇದ್ದಿದ್ರು ಸಹ ಟಿಫನ್ ತಿನ್ನೋದೆಲ್ಲ ಸ್ವಲ್ಪ ಲೇಟಾಗೇ ತಿಂತೀವಿ. ಅಷ್ಟೊಂದು ಸಂಡೇ ಅಲ್ವಾ, ಸ್ವಲ್ಪ ಲೇಸಿಯಾಗೇ ಇರುತ್ತೆ. ಎದ್ದೇಳೋದು ಮಾತ್ರ ಬೇಗ ಎದ್ದೇಳಿದ್ವಿ, ಬಟ್ ತಿಂದದ್ದೆಲ್ಲ ಸ್ವಲ್ಪ ಲೇಟಾಗಿ ತಿಂದ್ವಿ ಅಂತಲೇ ಹೇಳ್ಬೋದು. ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಇದ್ಬಿಟ್ಟಿದ್ವಿ. ಸರಿ ತಿನ್ನೋ ಟೈಮ್ ಮಾಡೋಣ ಬಿಸಿಯಾಗಿ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಟ್ಬಿಟ್ಟು ಇವಾಗಿನ ಮಿಕ್ಕಿರೋ ಪಾತ್ರೆ ಎಲ್ಲ ಎತ್ತಿಕೊಂಥದ್ದು ತೊಳೆಯೋದೆಲ್ಲ ಇತ್ತು. ಬೆಳಗ್ಗೆ ಟಿಫನ್ ಮಾಡಿದ್ದು ತಿಂದಿದ್ದೆಲ್ಲ ತೊಳೆಯೋದಿತ್ತು, ಅದೆಲ್ಲ ತೊಳೆದ್ಬಿಟ್ಟು ಅದು ಸಹ ಕ್ಲೀನ್ ಮಾಡಿಬಿಟ್ರೆ ಶಿಂಕು ಕ್ಲೀನ್ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಆರಾಮಾಗಿರುತ್ತೆ, ಕೂಲಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಎಲ್ಲ ಕೆಲಸಗಳು ಒಂದೇ ಸರಿ ಮಾಡಬೇಕು ಅಂದರೆ ಸ್ವಲ್ಪ ಪ್ರೆಷರ್ ಅಂತ ಅನಿಸುತ್ತೆ, ಎಲ್ಲ ಹಿಂಸೆ ಆಗ್ತಾ ಇರುತ್ತೆ. ಎಷ್ಟೊಂದು ಕೆಲಸ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತಾದರೂ ಸ್ವಲ್ಪ ಆರಾಮಾಗಿರೋಣ. ಇದು ಬೇಗ ಎದ್ದಿದ್ದೀವಿ. ಮಾಮೂಲಿಯಾಗಿ ನಾವು ಸಂಡೇ ಲೇಟಾಗಿ ಎದ್ದೇಳುವಂಥದ್ದು, ಅಷ್ಟು ಬೇಗ ಎದ್ದೇಳಲ್ಲ ನಾನು. ಬಟ್ ಇವಾಗ ಸ್ವಲ್ಪ ದಿಶು ಆಚೆ ಕಾಲೇಜ್ಗೆ ಅಂತ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಬೇಗ ಎದ್ದರೆ ಬೇಗ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 12-12:30 ಆಗುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟಿದೆ ಮನೇಲಿ. ಇನ್ನೇನು ಕೆಲಸನೂ ಬ್ಯಾಲೆನ್ಸ್ ಇರಲಿಲ್ಲ. ಫೈನಲಾಗಿ ಪಾತ್ರೆ ಸಹ ತೊಳೆದಿದ್ದಾಯಿತು, ಶಿಂಕೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾವಾಗಲೂ ಅಷ್ಟು ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡೋ ಬಿರಿಯಾನಿ ಅಷ್ಟೊಂದು ಇಷ್ಟ ಬೀಳೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಪಾತ್ರೆಯಲ್ಲೇ ಬಿರಿಯಾನಿ ಮಾಡುವಂಥದ್ದು. ಇವಾಗ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಪಲಾವ್ ಐಟಮ್ ಎಲ್ಲ ಇರುತ್ತಲ್ವ, ಎಲ್ಲ ಐಟಮ್ಸು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಂಥದ್ದು.
ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊಳ್ತೀನಿ. ಒಂದು 2 ದಪ್ಪದ ಈರುಳ್ಳಿ ತೊಗೊಂಡಿದ್ದೆ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದೇ ಪಾತ್ರೆ, ಬಟ್ ನೋಡೋಕ್ಕೆ ಸ್ವಲ್ಪ ದಪ್ಪದಾಗಿರಲಿ ಅಂತ ಇಟ್ಕೋತೀನಿ. ಯಾಕಂದರೆ ತೆಳುವಾಗಿದ್ದರೆ ಬೇಗ ತಳ ಅಂಟ್ಕೊಂಡ್ಬಿಡುತ್ತೆ, ಮತ್ತು ಬಿರಿಯಾನಿ ಸೀದೋಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ. ಆದ್ದರಿಂದ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ರುಬ್ಕೊಂಡಿದ್ನಲ್ವ ಗ್ರೀನ್ ಚಟ್ನಿ, ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೋಬೇಕು, ಆವಾಗಲೇ ಚೆನ್ನಾಗಿರುವಂಥದ್ದು. ಯಾವಾಗಲೂ ಅಷ್ಟೇ ಮಸಾಲ ಫಸ್ಟ್ ಎಣ್ಣೆ ಬಿಟ್ಕೊಂಡ್ರೆ ಆ ರುಚಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಫಸ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅರಿಶಿನ ಎಲ್ಲ, ಅಂದರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚಿಕನ್ನು ಅದನ್ನು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬೇಗ ಬೆಂದ್ಕೊಂಬಿಡುತ್ತೆ, ಇಲ್ಲಾಂದರೆ ಬೇಗ ಬೇಯೋದು ಸಹ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಮ್ಯಾರಿನೇಟ್ ಆಗಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಪೀಸ್ ಅನ್ನೋದು. ಲೈವ್ ಚಿಕನ್ ತೊಗೊಂಡಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಇಲ್ಲಾಂದರೆ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡಾಗ ಬೇಗ ಬೇಯ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಟೊಮೆಟೊನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನ ಸಹ ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಇವಾಗ ಅದನ್ನು ಸಹ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಮುಂಚೆನೇ ಹಾಕಬೇಕಾಗಿತ್ತು ಎಣ್ಣೆಗೆ, ಬಟ್ ಮರ್ತೋಗಿಟ್ಬಿಟ್ಟಿದೆ. ಇವಾಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಟ್ರೆ ಅದು ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಈರುಳ್ಳಿ ಹಾಕಿದಾಗೆ ಹಾಕಬೇಕಾಗಿತ್ತು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಅದು ಇವಾಗ ನೆನಪು ಬಂದು ಮತ್ತೆ ಅದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, ಒಂದು 2 ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಚಿಕ್ಕ ಸ್ಪೂನು, ತುಂಬ ದೊಡ್ಡ ಸ್ಪೂನ್ ಏನಿಲ್ಲ. ಅಷ್ಟೊಂದು ಮಸಾಲೆನೂ ಬೇಕಾಗಿರೋದಿಲ್ಲ, ಯಾಕಂದರೆ ನಾವು ರುಬ್ಬಿರ್ತೀವಲ್ಲ ಮಸಾಲ ಆಲ್ರೆಡಿ, ಅದೇ ಚೆನ್ನಾಗಿರುತ್ತೆ, ತುಂಬ ಮೈಲ್ಡಾಗಿರುತ್ತೆ. ಇವಾಗ ಇದು ಸ್ವಲ್ಪ ಹಾಕಿದಾಗ ಇನ್ನು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡಿರುವಂಥದ್ದು. ಅದು ಎಲ್ಲ ಪೂರ್ತಿಯಾಗಿ ಇನ್ನೊಂದು ಸರಿ ಎಣ್ಣೆ ಬಿಟ್ಕೊಂಡ್ಮೇಲೆ ತೊಳೆದ್ಬಿಟ್ಟು ಫಸ್ಟ್ ನಾನು ನೆನೆಸಿಕೊಂಡಿದ್ದೆ ಒಂದು 2 ಗ್ಲಾಸಷ್ಟು ಅಕ್ಕಿನ. ಆ 2 ಗ್ಲಾಸ್ ಅಕ್ಕಿನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು ಸರಿ ಆದರೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಇಲ್ಲಿ ಕೆಟಲಲ್ಲಿ ಬಿಸಿ ನೀರು ಇಕ್ಕಿದ್ದೆ, ಅದಕ್ಕೆ ಬೇಗ ಆಗಿಬಿಡುತ್ತೆ ನನಗೆ ಬಿರಿಯಾನಿ. ಮಾತ್ರ ಒಂದು 15ರಿಂದ ಒಂದು ಹಾಫ್ ಆನ್ ಅವರ್ ಅಷ್ಟು, ಜಾಸ್ತಿ ಅಂದರೆ ಅಷ್ಟು ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಬಿರಿಯಾನಿನ. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಲೇಟಾಗಿ ಮಾಡಿದ್ದು. ಕೆಟಲಲ್ಲಿ ಆ ಕಾಯಿಸಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಂಡೆ. ಅದಾದಮೇಲೆ ಇನ್ನೊಂದು ಅರ್ಧ ಹೋಳು ನಿಂಬೆಹಣ್ಣು ಹಾಗೆ ಇಕ್ಕಿದ್ದೆ, ಆವಾಗಲೇ ಹಾಕ್ಬಿಟ್ಟು ಇವಾಗ ಆ ಅರ್ಧ ಹೋಳನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅನ್ನನೂ ಚೆನ್ನಾಗಾಗುತ್ತೆ, ಬಿಡಿ ಬಿಡಿಯಾಗಿ, ರುಚಿನೂ ತುಂಬ ಚೆನ್ನಾಗಿ ಕೊಡುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಅದಕ್ಕೋಸ್ಕರ ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಕುದಿ ಬರಬೇಕು. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಕುದಿ ಬರೋವರೆಗೂ ಬಿಟ್ಬಿಡ್ತೀನಿ. ಫುಲ್ ಪೂರ್ತಿಯಾಗಿ ಅದು ಅಂದರೆ ಪಾತ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಇಲ್ಲಿ ಕಿಚನ್ ಸ್ಲ್ಯಾಬ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡುವಂಥದ್ದಿತ್ತು. ಇನ್ನೆಲ್ಲ ಕಟ್ಟಿಂಗ್ ಎಲ್ಲ ಮುಗ್ದಿತ್ತು, ಇನ್ನೇನು ಕೆಲಸ ಇರಲಿಲ್ಲ. ಕ್ಲೀನಾಗಿ ಚಾಪಿಂಗ್ ಬೋರ್ಡು ಮತ್ತು ಸ್ಲ್ಯಾಬು ಎಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡ್ಬಿಟ್ರೆ ಕಿಚನ್ನು ಒಂದೇ ಸರಿ ಕ್ಲೀನ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಅಡುಗೆನೂ ಮುಗ್ದೋಗ್ಬಿಡುತ್ತೆ. ಮತ್ತು ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಬೆಳಗ್ಗೆ ಬೇಗ ಇದ್ದಿದ್ವಲ್ಲ, ಸ್ವಲ್ಪ ಟಯರ್ಡ್ ಆಗಿರುತ್ತೆ. ಇವಾಗ ಸ್ವಲ್ಪ ಹೋಗಿ ಕುತ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಸರಿ ಹೋಗುತ್ತೆ ಬಾಡಿ, ಇಲ್ಲದ ಮತ್ತೆ ಸಾಯಂಕಾಲಕ್ಕೆ ಆ್ಯಕ್ಟಿವ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಬೇಗ ಮುಗಿಸೋಣ ಅಂದರೆ ಒಂದೇ ಸರಿ ಅಡುಗೆನೂ ಮುಗಿಬೇಕು, ಕಿಚನ್ ಕ್ಲೀನಿಂಗು ಮುಗಿಬೇಕು. ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ. ಮ್ಯಾಕ್ಸಿಮಮ್ ಇವಾಗ ಕಿಚನ್ ಸಹ ಎಲ್ಲ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ವಾಶ್ ಆಯಿತು, ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಯಿತು. ಅಡುಗೆ ಸಹ ಇನ್ನೇನಿದ್ರು ಫೈನಲಾಗಿ ಬಂದಿದೆ, ಅದು ಮುಗ್ದೋಗ್ಬಿಟ್ರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಲ್ವ, ಕುದಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ಅಕ್ಕಿ ಸಹ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಹೆಂಚು ಇಕ್ಕೊತೀನಿ. ಯಾವಾಗಲೂ ಅಷ್ಟೇ ನನಗೆ ಬಿರಿಯಾನಿ ಫುಲ್ ಈ ಥರ ಕುದಿ ಬಂದಾಗ ಒಂದು ಹೆಂಚು ಮೇಲೆ ಇಕ್ಬಿಡ್ತೀನಿ. ಆ ಟೈಮಲ್ಲಿ ಏನಾದರೂ ಕಬ್ಬಿಣದ ಹೆಂಚು ಬರುತ್ತಲ್ವ, ಅದರಲ್ಲಿ ಇಕ್ಬಿಟ್ಟಾಗ ಒಂಚೂರು ತಳನೂ ಅಂಟೋದಿಲ್ಲ, ಏನೂ ಆಗೋದಿಲ್ಲ, ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಚೂರು ಸಹ ತಳ ಅಂಟು ಅಂದರೆ ನೀಟಾಗಿ ಆಗಿರುತ್ತೆ ಬಿರಿಯಾನಿ ಅನ್ನೋದು, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೊಂದು ಕುದಿ ಬಂದಮೇಲೆ ಇದರಲ್ಲಿ ಇಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಆ ಬಿರಿಯಾನಿ ಅಂತೂ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ನಮಗೆ ಮ್ಯಾಚ್ ಶುರುವಾಗ್ಬಿಟ್ಟಿದೆ. ನಮ್ಮ ಚಿರುಗೆ ಒದ್ದಾಡ್ತಾ ಇದ್ದ, ಯಾಕಂದರೆ ಫಸ್ಟ್ ಟಾಸಿಂದ ಹಿಡಿದು ಪ್ರತಿಯೊಂದು ನೋಡ್ತಾನೆ. ಚಿರು ಮಿಸ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ. ಎಲ್ಲರಿಗೂ ಅಷ್ಟೇ ಮ್ಯಾಚ್ ತುಂಬಾ ಹುಚ್ಚು ಅಂತ ಹೇಳ್ಬೋದು. ಫೈನಲಾಗಿ ಇಲ್ಲಿ ಬಿರಿಯಾನಿ ಸಹ ರೆಡಿ ಆಯಿತು. ಅದೇ ಹೇಳ್ತಾ ಇದ್ದ, 2:30ಗೇನೋ ಮ್ಯಾಚ್ ಇದೆ ಅಮ್ಮ, ಅಷ್ಟೊತ್ತಿಗೆ ನನಗೆ ಮಾಡಿಕೊಡ್ರಿ, ಮ್ಯಾಚ್ ನೋಡ್ಕೊಂಡು ನಾನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅವ್ನು ಮ್ಯಾಚ್ ಶುರುವಾಗೋಷ್ಟರಲ್ಲಿ ನಾನು ಅಡುಗೆನ ಮಾಡಿಕೊಟ್ಬಿಟ್ಟೆ. ಇನ್ನೇನಿದ್ರು ಸ್ವಲ್ಪ ಕಬಾಬ್ ಹಾಕ್ಕೊಳ್ಳುವಂಥದ್ದು, ಒಂದೇ ಒಂದು ರೌಂಡ್ ಕಬಾಬ್ ಹಾಕ್ಕೊಟ್ಬಿಟ್ರೆ ಸಾಕು, ನನಗೆ ಇವಾಗ ಏನು ಬೇಡ. ಮತ್ತು ಸಾಯಂಕಾಲಕ್ಕೆ ದಿಶು ಬಂದಮೇಲೆ ಮಾಡೋಣ ಅಂತ ಹೇಳಿದ್ದ. ಅದಕ್ಕೋಸ್ಕರ ಇವಾಗ ಒಂದು ರೌಂಡ್ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಒಂದ್ಸರಿ ನಾನು ಮಿಕ್ಸ್ ಮಾಡೋ ರೀತಿ ಒಂದ್ಸರಿ ಮಿಕ್ಸ್ ಮಾಡಿ ನೋಡಿ. ಒಳಗಡೆ ಎಲ್ಲ ಒಂಥರ ಜ್ಯೂಸಿ ಆಗಿರುತ್ತೆ, ಆಚೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ ಕೊತ್ತಿಮೀರಿ ಇರ್ಬೋದು, ಆ ಕರ್ಬೇವಿನ ಸೊಪ್ಪು ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕಬಾಬು ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಫೈನಲಾಗಿ ಕಬಾಬ್ ಸಹ ರೆಡಿ ಆಯಿತು. ಇನ್ನೇನಿದ್ರು ಊಟ ಮಾಡುವಂಥದ್ದು. ನಾವಿಬ್ಬರೇ ಇರೋದ್ರಿಂದ ನಾವು ಅಷ್ಟೇ ಕಬಾಬ್ ಇನ್ನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸಾಕು, ಬಿರಿಯಾನಿ ತಿಂದ್ಬಿಟ್ಟು ಇಷ್ಟು ಕಬಾಬ್ ಖಾಲಿ ಮಾಡೋಣ, ಇನ್ನೇನಿದ್ರು ಸಾಯಂಕಾಲ ಸ್ವಲ್ಪ ಕಬಾಬು ಮತ್ತು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು. ಇವಾಗ IPL ಮ್ಯಾಚ್ ಇರೋದ್ರಿಂದ ಬೇರೆ ಮ್ಯಾಚ್ ನೋಡ್ಕೊಂಡೇ ಕೂತ್ಕೊಂಡಿರ್ತಾರೆ ನೈಟ್ವರೆಗೂ. ಇವತ್ತು ಸಹ ಮಧ್ಯಾಹ್ನನೇ ಮ್ಯಾಚ್ ಶುರುವಾಗುತ್ತೆ ಅಂತ ಹೇಳಿದ್ರು. ಮ್ಯಾಚ್ ನೋಡೋಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ಅವರು. ಅವ್ರಿಗೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿನೇ ಅಂತ ಹೇಳ್ಬೋದು ಮ್ಯಾಚ್ ಮೇಲೆ.
ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.